ಬಿಜೆಪಿ ವಿರುದ್ಧ ಮಾಜಿ ಶಾಸಕ ಕೆ ರಘುಪತಿ ಭಟ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ವಿರುದ್ಧ ಸಿಡಿದೆದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ತನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಆರೋಗ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿದ್ದೇನೆ. ನನಗೆ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಗಿದೆ. ಆದ್ದರಿಂದ ನನ್ನನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಸಿಡಿದೆದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ತನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರ ಮತವನ್ನು ಯಾಚಿಸ್ತಾ ಇದ್ದೇನೆ. ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶಾಸಕರುಗಳು ಮಾಡದೇ ಇದ್ದಂತ ವಿಶಿಷ್ಟವಾದಂತಹ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ. ಮಂಗಳೂರಿನ ಪತ್ರಕರ್ತರಿಗೆ ಎಷ್ಟು ಗೊತ್ತಿಲ್ಲ. 2020 ಕೋವಿಡ್ ನ ಸಂದರ್ಭದಿಂದ ಈಗ 3 ವರ್ಷ ನಮ್ಮ ಇಲ್ಲಿಯೂ ಇದೆ ಇರ್ಬೋದು ಅಂತ ಹಳೆ ಭೂಮಿ ಕೃಷಿ ಭೂಮಿಯಲ್ಲಿ ಕೃಷಿ ಆಗದೆ ಬಾಕಿ ಇದ್ದ ಭೂಮಿಗಳು 20 ಇಸ್ವಿ ನಾವು 50 ಎಕರೆ ಮಾಡಿದ್ವಿ ನಮ್ಮ ಒಂದು ಶಾಲೆಯಿಂದ ನಿಟ್ಟೂರು ಹೈಸ್ಕೂಲ್ನಿಂದ. 21, 22, 23 3 ವರ್ಷವು ಸುಮಾರು 1,500 ಎಕರೆ ರೈತರ ಭೂಮಿ ಅಡಿಲು ಭೂಮಿ ಇದ್ದದನ್ನ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮೂಲಕ ಸಾವಯವ ಕೃಷಿಯನ್ನ ಮಾಡಿ ಒಳ್ಳೆಯ ತಂಡವನ್ನು ಯಾವ ಕೆಲಸವನ್ನು ಮಾಡಿದನ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರ ಮತವನ್ನು ಯಾಚಿಸ್ತಾ ಇದ್ದೇನೆ. ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶಾಸಕರುಗಳು ಮಾಡದೇ ಇದ್ದಂತ ವಿಶಿಷ್ಟವಾದಂತಹ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ. ಮಂಗಳೂರಿನ ಪತ್ರಕರ್ತರಿಗೆ ಎಷ್ಟು ಗೊತ್ತಿಲ್ಲ. 2020 ಕೋವಿಡ್ ನ ಸಂದರ್ಭದಿಂದ ಈಗ 3 ವರ್ಷ ನಮ್ಮ ಇಲ್ಲಿಯೂ ಇದೆ ಇರ್ಬೋದು ಅಂತ ಹಳೆ ಭೂಮಿ ಕೃಷಿ ಭೂಮಿಯಲ್ಲಿ ಕೃಷಿ ಆಗದೆ ಬಾಕಿ ಇದ್ದ ಭೂಮಿಗಳು 20 ಇಸ್ವಿ ನಾವು 50 ಎಕರೆ ಮಾಡಿದ್ವಿ ನಮ್ಮ ಒಂದು ಶಾಲೆಯಿಂದ ನಿಟ್ಟೂರು ಹೈಸ್ಕೂಲ್ನಿಂದ. 21, 22, 23 3 ವರ್ಷವು ಸುಮಾರು 1,500 ಎಕರೆ ರೈತರ ಭೂಮಿ ಅಡಿಲು ಭೂಮಿ ಇದ್ದದನ್ನ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮೂಲಕ ಸಾವಯವ ಕೃಷಿಯನ್ನ ಮಾಡಿ ಒಳ್ಳೆಯ ತಂಡವನ್ನು ಯಾವ ಕೆಲಸವನ್ನು ಮಾಡಿದನ ಆ ಸಾಧನೆ. ಬಿಜೆಪಿ ವಿರುದ್ಧ ಸಿಡಿದೆದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ತನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಆರೋಗ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡಿದ್ದೇನೆ. ನನಗೆ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ. ಆದ್ದರಿಂದ ನನ್ನನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ರಘುಪತಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು.